ರಾಜ್ಯದಲ್ಲಿ ಹೃದಯಾಘಾತ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ, ಆತಂಕ ಹೆಚ್ಚಾಗಿದೆ. ಮೋದಿ ಗಮನಕ್ಕೆ ತರುವುದಕ್ಕೆ ಡಾಕ್ಟರ್ ಸಿಎನ್ ಮಂಜುನಾಥ್ ನಿರ್ಧಾರ ಮಾಡಿದ್ದಾರೆ. ಶೀಘ್ರದಲ್ಲೇ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗ್ತಾರೆ ಸಂಸದರು. ಆರೋಗ್ಯ ಇಲಾಖೆಯಿಂದ ವಿಶೇಷ ಅಧ್ಯಯನ ನಡೆಸುವ ಅಗತ್ಯ ಇದೆ. ಕೇಂದ್ರ ರಾಜ್ಯ ಸರ್ಕಾರ ಜಂಟಿ ಸಮಿತಿಯನ್ನು ರಚನೆ ಮಾಡಬೇಕು. ಈ ರೀತಿಯಾಗಿ ಮನವಿ ಮಾಡುವುದಕ್ಕೆ ಮುಂದಾಗಿದ್ದಾರೆ ಸಂಸದರು. ಪ್ರಧಾನಿ ಮೋದಿ ಮುಂದೆ ಮನವಿ ಮಾಡುವುದಕ್ಕೆ ಮಂಜುನಾಥ್ ಸಜ್ಜಾಗಿದ್ದಾರೆ. ಹೃದಯ ಸಂಬಂಧಿ ಸಮಸ್ಯೆ ಬಗ್ಗೆ ವರದಿ ಸಿದ್ಧಪಡಿಸಿದ್ದಾರೆ. ವರದಿಯನ್ನು ಪ್ರಧಾನಿಗಳಿಗೆ ಹಸ್ತಾಂತರ ಮಾಡುವುದಕ್ಕೆ ಡಾಕ್ಟರ್ ಮಂಜುನಾಥ್ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದು ಸಹಜ ಅಂತ ಅನ್ನಿಸ್ತಾ ಇಲ್ಲ. ಒಬ್ಬರು ಇಬ್ಬರು ಹೃದಯಾಘಾತಕ್ಕೆ ಬಲಿಯಾಗ್ತಾರೆ ಅಂತ ಹೇಳಿದ್ರೆ ಹೌದು, ಆದರೆ ಒಂದೇ ಒಂದು ಜಿಲ್ಲೆಯಲ್ಲಿ 20 ಜನ, ಇನ್ನೊಂದು ಜಿಲ್ಲೆಯಲ್ಲಿ 40 ಜನ. ಏನಿದು? ಕಳೆದ ಒಂದೆರಡು ತಿಂಗಳಿನಲ್ಲಿ ಸರಣಿ ಸಾವಾಗ್ತಾ ಇದೆ. ಅದು ಕೂಡ ಹೃದಯ ಸ್ತಂಭನ ಆಗ್ತಾ ಇದೆ. ಕೇವಲ ಕೆಲವು ಸೆಕೆಂಡ್ಗಳಲ್ಲಿ ಜೀವ ಕಳ್ಕೊಳ್ತಾ ಇದ್ದಾರೆ. ವಯಸ್ಸನ್ನು ಗಮನಿಸಿ, 19 ರಿಂದ 55 ಇದೇ ವಯಸ್ಸು. ಈ ಹಿಂದೆಲ್ಲ ಹೃದಯಾಘಾತ ಅಂತ ಹೇಳಿದ್ರೆ ವಯಸ್ಸಾದಂಥವರು ಬರ್ತಾ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ 19 ರಿಂದ 55 ಇದನ್ನು ನೋಡಿದಾಗ ಇದು ನಾರ್ಮಲ್ ಅಂತ ಅನಿಸುತ್ತಾ? ನಿಜಕ್ಕೂ ಸಹಜ ಅಂತ ಅನಿಸೋದಿಲ್ಲ. ಇದು ಆಯ್ತಪ್ಪ, ಎಕ್ಸಸೈಸ್ ಮಾಡ್ತಾ ಇಲ್ಲ, ಸೆಡೆಂಟ್ರಿಕ್ ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ ಸರಿ ಇಲ್ಲ. ಒಬ್ಬರು ಯೋಧ ಇದ್ದಾರೆ, 50 ವರ್ಷದ ಯೋಧ. ಅವರು ಎಕ್ಸಸೈಸ್ ಮಾಡೋದಿಲ್ವಾ? ಅವ್ರ ಫುಡ್ ಹ್ಯಾಬಿಟ್ ಸರಿ ಇಲ್ವಾ? ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ಕೊರೋನಾ ಬಂದ ನಂತರ ಹೀಗಾಗ್ತಾ ಇದೆ ಅಂತ ಒಂದಷ್ಟು ಜನ, ವ್ಯಾಕ್ಸಿನ್ ತಗೊಂಡ ನಂತರ ಹೀಗಾಗ್ತಾ ಇದೆ ಅಂತ ಒಂದಷ್ಟು ಜನ, ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಒಂದಷ್ಟು ಜನ. ಇದರ ಬಗ್ಗೆ ರಿಸರ್ಚ್ ಆದರೂ ಆಗಬೇಕಲ್ಲ. ವರದಿ ಸಲ್ಲಿಕೆ ಮಾಡಿ ಇದರ ಬಗ್ಗೆ ಒಂದು ರಿಸರ್ಚ್ ಮಾಡಿ ಅಂಥೇಳಿ ಈಗಾಗಲೇ ಸಂಸದರು ಡಾಕ್ಟರ್ ಮಂಜುನಾಥ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೇಳಿಕೊಳ್ಳುವವರಿದ್ದಾರೆ. ಒಂದು ವರದಿಯನ್ನು ಸಿದ್ಧ ಮಾಡಿಕೊಂಡಿದ್ದಾರಂತೆ. ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಕೇವಲ ಕರ್ನಾಟಕ ಅಂತಲ್ಲ, ಇಡೀ ದೇಶದಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಅದಕ್ಕೆ ಕಾರಣ ಏನು, ಇದರ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ. ಇದು ಅಗತ್ಯ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.